ಗುರುಗಳೇ, ಮಿಥುನ ರಾಶಿಯ ಸಂಕ್ರಾಂತಿ ಫಲಾಫಲಗಳು ಏನು? ನೋಡಿ, ಮಿಥುನ ರಾಶಿಯವ್ರದ್ದು ಇಷ್ಟು ದಿವಸ ಒಳ್ಳೆ ಉದ್ಯೋಗದಲ್ಲಿದ್ದರು. ಈಗ ಬದಲಾವಣೆ, ಟ್ರಾನ್ಸ್ಫರು ಮತ್ತು ಕಳ್ಕೊಳ್ಳೋತಕ್ಕಂಥದ್ದು ಜಾಸ್ತಿ ಕಳಿಸ್ತಾ ಇದೆ. ಮಿಥುನ ರಾಶಿಯವರು ಉದ್ಯೋಗದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಅಥವಾ ಏನಾದರೂ ಒಂದು ತಪ್ಪು ಮಾಡಿ ಸಿಕ್ಕಾಕೊಂಡ್ಬಿಟ್ಟು ಕ್ಯಾನ್ಸಲ್ ಆಗ್ತಕ್ಕಂಥದ್ದು ಸೂಚನೆಗಳು ಕಾಣಿಸ್ತಾ ಇದೆ. ನೀವು ಎಷ್ಟು ಹುಷಾರಾಗಿರ್ತೀರೋ, ಮುಳ್ಳು ಮೇಲೆ ನಿಂತಿದ್ದೀರಾ ಈ ವರ್ಷ ನೀವು 26. ಮತ್ತು ಕೆಲಸದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿರೋರ್ತಕ್ಕಂಥವ್ರು ಹುಷಾರಾಗಿರಿ. ಆಮೇಲೆ ಎಲೆಕ್ಟ್ರಿಕಲ್ನವರು ಸ್ವಲ್ಪ ಹುಷಾರಾಗಿರಿ. ಆಮೇಲೆ ನೀರಿನಲ್ಲಿ ಹುಷಾರಾಗಿರಿ. ಆಮೇಲೆ ಬಂದರುಗಳಲ್ಲಿ ಮತ್ತು ಸಮುದ್ರದಲ್ಲಿ ನೀರತ್ರ ಇರತಕ್ಕಂಥವ್ರು ಮಿಥುನ ರಾಶಿಯವರು ಸ್ವಲ್ಪ ಹುಷಾರಾಗಿರಿ. ಯಾಕೆಂದರೆ ನಾವು ಭಯ ಪಡಿಸ್ತಾ ಇಲ್ಲ, ಎಚ್ಚರಿಸ್ತಾ ಇದ್ದೀವಿ ಅಷ್ಟೇ. ಮಿಥುನ ರಾಶಿಯವರಿಗೆ ಜಲಗಂಡ ಅಂತಕ್ಕಂಥದ್ದು ನಾವು ಹುಷಾರಾಗಿರಬೇಕು. ನೀರತ್ರ ಮತ್ತು ನದಿ ಹತ್ರ ಹೋದಾಗ ಮತ್ತು ಸಮುದ್ರದ ಹತ್ರ ಹೋದಾಗ ನಾವೆಲ್ಲ ಚೆನ್ನಾಗಿದ್ದೀವಿ ಅಂತ ಹೇಳಿಬಿಟ್ರೆ ಜೀವಕ್ಕೆ ಸ್ವಲ್ಪ ಗಂಡಾಂತರಗಳು ಬರ್ತಕ್ಕಂಥದ್ದಿದೆ. ಸ್ವಲ್ಪ ಹುಷಾರಾಗಿರಬೇಕು. ಮತ್ತು ಆರೋಗ್ಯದಲ್ಲಿ ತುಂಬ ಹುಷಾರಾಗಿ ನೋಡ್ಕೋಬೇಕು. BP ಶುಗರ್ ಜಾಸ್ತಿ ಬರ್ತಕ್ಕಂಥದ್ದು ಸೂಚನೆಗಳು ಕಾಣಿಸ್ತಾ ಇದೆ ಈ ವರ್ಷ. ಆಮೇಲೆ ಕಿಡ್ನಿ ಲಿವರ್ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಯಾಕೆ ಅಂತ ಅಂದರೆ ಮಿಥುನ ರಾಶಿಯಲ್ಲಿ ಗುರು ಕೂತಿರೋದೇ ನಮ್ಮನ್ನು ಆ ಬಾಡಿನೆಲ್ಲ ವೇಸ್ಟ್ ಮಾಡಿಬಿಡ್ತಾನೆ. ಇಲ್ಲಿ ಬರ್ತಕ್ಕಂಥ ಇಲ್ಲದೆ ಇರೋ ಕಾಯಿಲೆಗಳನ್ನೆಲ್ಲ ತಂದಾಕ್ತಾ ಇರ್ತಾನೆ. ಮತ್ತು ನಾನಾ ರೀತಿ ಸಮಸ್ಯೆ, ನಾನಾ ರೀತಿ ಕಷ್ಟಗಳು. ಹಣಕಾಸು 5 ರೂಪಾಯಿ ಬರುತ್ತೆ, 25 ರೂಪಾಯಿ ಖರ್ಚಾಗೋಗುತ್ತೆ. ನಾನಾ ರೀತಿ ತೊಂದರೆಗಳು ಅನುಭವಿಸ್ತಾ ಇರೋದ್ರಿಂದ ಮಿಥುನ ರಾಶಿಯವರು ಮುಳ್ಳ ಮೇಲೆ ನಿಂತಿದ್ದೀರಾ, ಸ್ವಲ್ಪ ಹುಷಾರಾಗಿರಬೇಕು. ಮತ್ತು ನೋಡಿ, ಒಂದರಲ್ಲಿ ಗುರು ಮನೋವ್ಯತೆ, ಮನೋರೋಗ ತಂದು ಕೊಟ್ಬಿಡ್ತಾನೆ. ನೋಡಿ, ಮನೋರೋಗ ಅಂತ ಅಂದರೆ ಮದುವೆ ಆಗಿ ಬರುತ್ತೆ, ನಿಂತೋಗುತ್ತೆ, ಕೈಗೆ ಬಂದಿದ್ದು ಬಾಯಿಗೆ ಬರೋದಿಲ್ಲ. ಆಮೇಲೆ ತಾಯಿ ತಂದೆಗೆ ನೀವು ಚೆನ್ನಾಗಿ ನೋಡ್ಕೋಬೇಕಾಗತ್ತೆ. ಇವರಿಗೆ ಪಿತೃ ಋಣ ಮಾತೃ ಋಣಗಳು ಹುಷಾರಾಗಿ ನೋಡ್ಕೋಬೇಕು. ತಂದೆ ತಾಯಿ ಗೌರವ ಕೊಟ್ಟರೆ ಮಿಥುನ ರಾಶಿಯವರಿಗೆ ತುಂಬ ಫಲ ಸಿಗ್ತಕ್ಕಂಥದ್ದು. ಆಮೇಲೆ ಮತ್ತೆ 3ರಲ್ಲಿ ಕೇತು ಸ್ವಲ್ಪ ಹಣಕಾಸು ಕೊಡ್ತಾನೆ. ಮತ್ತು 8ರಲ್ಲಿ ರವಿ ಶರೀರ ಪೀಡೆ, ಒಂಥರ ಕಾಲು ಊತ ಬರ್ತಕ್ಕಂಥದ್ದು, ಮತ್ತು ಕಾಲು ಒಡಿತಕ್ಕಂಥದ್ದು, ಮಖಕ್ಕೆ ಕಣ್ಣಿಗೆ ಪೆಟ್ಟು ಬೀಳ್ತಕ್ಕಂಥದ್ದು ಸೂಚನೆಗಳು ಕಾಣಿಸ್ತಾ ಇದೆ. ಮತ್ತು 8ರಲ್ಲಿ ಕುಜ, ಮೃತ್ಯು ಭಯ. ಈ ತಿಂಗಳು ನೀವು ಹುಷಾರಾಗಿರಬೇಕು. ಅಪಘಾತಗಳಾಗ್ತಕ್ಕಂಥದ್ದು, ಕೈಕಾಲು ಮುರಿತಕ್ಕಂಥದ್ದು ಸೂಚನೆಗಳು ಕಾಣಿಸ್ತಾ ಇದೆ. ಯಾಕೆಂದರೆ ದಯವಿಟ್ಟು ಯಾರು ಅನ್ಯತಾ ಭಾವಿಸಬಾರ್ದು. ಇಲ್ಲಿ ನಮಗೆ ಶಾಸ್ತ್ರ ಹೇಳೋದನ್ನು ನಾನು ಹೇಳ್ತಾ ಇದ್ದೀನಿ. ಆದಷ್ಟು ಡ್ರೈವಿಂಗಲ್ಲಿ 2 ವೀಲರ್ ಮತ್ತು 3 ಚಕ್ರ ಆಟೋ ಓಡಿಸೋರು, ಆಟೋ ಚಾಲಕರು ಸ್ವಲ್ಪ ಹುಷಾರಾಗಿ ಓಡಿಸ್ಕೋಬೇಕಾಗತ್ತೆ. ಆಮೇಲೆ ಡ್ರೈವಿಂಗ್ ಎಷ್ಟು ಎಚ್ಚೆತ್ಕೊಳ್ತಿರೋ ಅಷ್ಟು ಒಳ್ಳೆಯದು. ಅಪಘಾತಗಳು ಜಾಸ್ತಿ ಕಾಣಿಸ್ತಾ ಇದೆ. ಗುರುಗಳೇ, ಮಿಥುನ ರಾಶಿಗೆ ಪರಿಹಾರ ಏನು? ಮಿಥುನ ರಾಶಿಯವರಿಗೆ ಓಂ ನಮೋ ನಾರಾಯಣಾಯ, ಇಲ್ಲ ಆದಿನಾರಾಯಣಾಯ, ಇಲ್ಲ ನಿಮಗೆ ಓಂ ಸೇರಿಸ್ಕೊಳಕ್ಕೆ ಬರದೇ ಇದ್ರೆ ಓಂ ನಾರಾಯಣಾಯ ಆದಿನಾರಾಯಣಾಯ, ಇಲ್ಲ ಅಂದರೆ ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ಅದೃಷ್ಟ ಸಂಖ್ಯೆ ಇವ್ರದ್ದು ಬಂದು ನಮಗೆ ಮಿಥುನ ರಾಶಿಯವ್ರದ್ದು 5, 7 ಅದೃಷ್ಟ ಸಂಖ್ಯೆ. ಅದೃಷ್ಟ ಬಣ್ಣ ಹಳದಿ ಮತ್ತು ಗ್ರೀನ್ 2 ಹೊಂದುತ್ತೆ.